ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಗೈತೆ ನಾನು ಇದು ನಿನ್ನೆ ಕ್ಲೋಸ್ ಆಗಿದ್ದು 3,848 ಕ್ಲೋಸ್ ಆಗಿತ್ತು. ಸಡನ್ ಆಗಿ ಇವತ್ತು ಆಲ್ಮೋಸ್ಟ್ 674 ಅಂದ್ರೆ 200 ಪಾಯಿಂಟ್ಸ್ 190 ಪಾಯಿಂಟ್ಸ್ ಮೈನಸ್ ಆಗಿ ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು. ಸೊ ಆಮೇಲೆ ಮಾರ್ಕೆಟ್ ಡೈರೆಕ್ಟ್ ಏನಾಯ್ತು, ಇದೊಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಇಟ್ಸ್ ಅ ಸ್ಮಾಲ್ ಗ್ಯಾಪ್. ಒನ್ ಡೇ ಕ್ಯಾಂಡಲ್ ಇದು ಗೊತ್ತಾಗುತ್ತೆ, ಒನ್ ಡೇ ಕ್ಯಾಂಡಲ್ ಒಳಗೆ ಗೊತ್ತಾಗುತ್ತೆ. ಒನ್ ಡೇ ಕ್ಯಾಂಡಲ್ ಒಳಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ಲಿಕ್ಕೆ ನಮ್ಗೆ 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ತಾರೆ. 15 ಮಿನಿಟ್ಸ್ ಕ್ಯಾಂಡಲ್ ಒಳಗೆ ನೋಡ್ರಿ, ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗೈತೆ. ಈ ಗ್ಯಾಪ್ ಫಿಲ್ ಮಾಡಬೇಕು ಅಂತಂದ್ರೆ ಅದ್ರ ಸಂಬಂಧ ಮೇಲೆ ಹೋಗಿ ಗ್ಯಾಪ್ ಫಿಲ್ ಮಾಡ್ಬೇಕಂತೇನ ಏನಾಗೈತದು ಇಲ್ಲಿವರೆಗೂ ಬಂದ ಆಮೇಲೆ ಕರೆಕ್ಟ್ ಎಕ್ಸಾಕ್ಟ್ 833 ಎಕ್ಸಾಕ್ಟ್ ರಿಜೆಕ್ಷನ್ ತಗೊಂಡು ನೋಡ್ಬೋದು. ಈ ಕ್ಯಾಂಡಲ್ ನೋಡ್ರಿ 833ಗೆ ಹೈಯೆಸ್ಟ್ 836ಗೆ ಟಚ್ ಆಗೋದೈತಿ. ಇಲ್ಲಿಂದ ರಿಜೆಕ್ಷನ್ ತಗೊಳಕ್ಕೆ. ಆಮೇಲೆ ನೀವು ಬಾಲಿಂಜರ್ ಬ್ಯಾಂಡ್ಸ್ ನೋಡಿದ್ವಿ ಅಂದ್ರೆ ಬಾಲಿಂಜರ್ ಬ್ಯಾಂಡ್ ಪ್ರಕಾರ ಏನೈತಿ, ಇಲ್ಲಿ ಮ್ಯಾಲೆ ಹೋಗೈತಿ, ಇಲ್ಲಿ ತನ ರೀಚ್ ಆಗೈತೆ. ಸೆಕೆಂಡ್ ಲೈನ್ ರೀಚ್ ಆಗಿ ಆಮೇಲೆ ಇಲ್ಲಿಂದ ರಿಜೆಕ್ಷನ್ ತೊಗೊಂಡದ. ರಿಜೆಕ್ಷನ್ ತೊಗೊಂಡು ಈ ಮಿಡಲ್ ಲೈನ್ ಐತಲ್ಲ, ಈ ಮಿಡಲ್ ಲೈನಿಗೆ ಒಳ್ಳೆ ಆಸ್ ಯೂಶುವಲ್ 23,700 ಟಚ್ ಆಗಿ ಇದು ಸೈಜ್ ಆಫ್ ದ ಟೂ ಲೈನ್ಸ್ ಬಾಲಿಂಜರ್ ಬ್ಯಾಂಡ್ಸ್ ನಮಗೆ ಚೆಕ್ ಮಾಡ್ತೀವಿ ಅಂದ್ರೆ ಈ ಬಾಲಿಂಜರ್ ಬ್ಯಾಂಡ್ಸ್ ವಿದಿನ್ ಈ ರೇಂಜ್ ಒಳಗೆ ಗ್ಯಾಪ್ ಜಾಸ್ತಿ ಇತ್ತಂದ್ರೆ ಫ್ಲಕ್ಚುಯೇಷನ್ ಆಗಲಿ ಮೂವ್ಮೆಂಟ್ ಆಗಲಿ ಕೊಡ್ತದೆ ಅನ್ನೋದು. ದಿಸ್ ಇಸ್ ಗ್ಯಾಪ್ ಇಸ್ ವೆರಿ ಲೋ. ಅದರ ಸಂಬಂಧ there is no ಮೂಮೆಂಟ್ ಆಸ್ ಆಫ್ ನೌ. ಇದು ಟ್ರೈ ಮಾಡ್ತೀವಿ, ಬಟ್ ಅದು ಎದರ ಸಪೋರ್ಟ್ ತೊಗೊಂಡ್ರೆ EMA 250 ಇದೆ, EMA 9 ಅಂತ EMA 9 ಸಪೋರ್ಟ್ ತೊಗೊಂಡಿರ್ತದೆ. EMA 9 ಸಪೋರ್ಟ್ ತೊಗೊಂಡು ಏನು ಸ್ಟಾರ್ಟ್ ಮಾಡಿತ್ತು ಅಪ್ ಟು 836 ಪಾಯಿಂಟ್ಸ್ 836 ಅಂತ ಹೋಗುತ್ತೆ ಆಲ್ಮೋಸ್ಟ್. ಸೊ ಇದು 9 ಹಾಕೊಂಡ್ರೆ ಲೆಂತ್ 20 ಹಾಕೊಂಡ್ರೆ ಅಂದ್ರೆ ಈಗ ಆಕ್ಚುಲಿ ಲೋ ಇದು ಮಾರ್ಕೆಟ್ ಈ ಲೆವೆಲ್ಗಿಂತ ಕೇಳಬೇಕು. ಸೊ ಯು ಕ್ಯಾನ್ ಸೆಲ್ಲರ್ ಸೈಡ್ ಇಲ್ಲಿಂದ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. This is our market news, but there is no positive news. Still negative news ಐತಿ. ಆಮೇಲೆ ನಾಳೆ ಮಾರ್ಕೆಟ್ ಬೀಳಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಇಟ್ ಈಸ್ ಫಾಲ್ಡ್ ಸೋ ಮಚ್. ನೆಕ್ಸ್ಟ್ ಏನು ಮಾಡ್ಬೇಕು ನಾಳೆಗೆ ಅಂದ್ರೆ 23,700 ಐತಲ್ಲ, ಆ ಸಪೋರ್ಟ್ ತಗೊಂಡು ಮ್ಯಾಲೆ ಹೋಗಿ ಟ್ರೈ ಮಾಡ್ಬೋದು ನಾಳೆ ಮಾರ್ಕೆಟ್. ಅಲ್ಲಿಂದ ಮ್ಯಾಲೆ ಅಂದ್ರೆ ಹೆಚ್ಚು ಕಡಿಮೆ 24,000 ಟಚ್ ಆಗ್ಬೋದು ಅನ್ಸುತ್ತೆ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ. ಸೊ ಸ್ಟಿಲ್ ದೇರ್ ಇಸ್ ವಾರ್ ಆಸ್ ಯೂಶುವಲ್ ನಡೆದೈತಿ. ಸೊ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ಬೋದು ಅನ್ನೋದು, ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಸಮ್ ಆಫ್ ದ ಕನ್ಸಲ್ಟೇಷನ್ ಹಿಯರ್ ಇನ್ ದಿಸ್ ಏರಿಯಾ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಇವತ್ತು ಮಾರ್ಕೆಟ್ ಸೈಡ್ವೇಸ್ ಮಾರ್ಕೆಟ್ ಆಗಿದೆ. ಸೊ ದೇರ್ ಇಸ್ ನೋ ಅಪ್, ದೇರ್ ಇಸ್ ನೋ ಡೌನ್. ರೆಕ್ಟಾಂಗಲ್ ಹಾಕೊಂಡು ಚೆಕ್ ಮಾಡಿರ್ಬೇಕು. ಇವಾಗ ಇಲ್ಲಿಂದ ಇತ್ತು ಇಲ್ಲಿಗೆ, ಸೊ ಇನ್ನೇನು ಒಳಗೆ ತೆಗೆದಿಲ್ಲ ಡೌನ್ 330. ಸೊ 330 ಅಂದ್ರೆ ಜಾಸ್ತಿ ಮೊಮೆಂಟ್ ಕೊಟ್ಟೈತಿ ಫಸ್ಟ್, ಮತ್ತೆ ಡೌನ್ ಅಪ್ ಟು ಮತ್ತೆ ಡೈಲಿ ಡೌನ್. ಫಿಬೊನಾಚಿ ಫಸ್ಟ್ ಕ್ಯಾಂಡಲ್ ಹಾಕಿದ್ರೆ ಫಿಬೊನಾಚಿ ಫಸ್ಟ್ ಕ್ಯಾಂಡಲ್ ಹಾಕಿದ್ರೆ ಅಂದ್ರೆ ಕ್ಯಾನ್ ಮಾತ್ರ ದುಡ್ಡು ಪ್ರಾಫಿಟ್. ಗೊತ್ತಾಗುತ್ತೆ ಫಿಬೊನಾಚಿ ತೋರಿಸ್ತೀನಿ. ಫಿಬೊನಾಚಿ ಹಾಕಿದ್ರೆ ಉಪಯೋಗ.
ನೋಡ್ರಿ ಫಿಬೊನಾಚಿ ಹಾಕಿದ್ರೆ ಹಾಕೋದಿಲ್ಲ ನೋಡಿ ಫಸ್ಟ್ 915 ಕ್ಯಾಂಡಲ್ 0.5 ಒಂದೇ ಸಲ ಟಚ್ ಆಗುತ್ತೆ ಆಮೇಲೆ ಕೆಳಗೆ ಹೋಗುತ್ತೆ ಆಮೇಲೆ ಏನು ಸ್ಟಾರ್ಟ್ ಆಗಿದ್ಮೇಲೆ it again went up to 7693 almost 7693 ಅಂತ ತಿಳ್ಕೊಳ್ಳಿ ಸೊ ಯಾವಾಗ ಇದನ್ನು ಬ್ರೇಕ್ ಮಾಡಿದ್ರೆ 0.5 0.6 ಬ್ರೇಕ್ ಮಾಡ್ತಂದ್ರೆ ಕ್ಯಾನ್ ಬೈ ಆನ್ ಕಾಲ್ ಸೈಡ್ ಸೊ this is what the market status ಟ್ರೇಡ್ ಮಾಡಿದ್ರೆ ಹೊರಡ್ರಿ ಸರಿ ಮಾಡ್ರಿ ಇವೊಂದು ಈಗ ಸೆಲ್ಲರ್ಸ್ ಸ್ಟ್ರಾಂಗ್ ಅದಾರ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಕಾಲ್ ಪುಟ್ ರೇಷಿಯೋ ಐತಲ್ಲ ಕಾಲ್ ಪುಟ್ ರೇಷಿಯೋ ಕಾಲ್ OI they will not call OI open interest ಜಾಸ್ತಿ ಐತಿ put open interest 15 lakh ಐತಿ 20 lakh ಆಲ್ಮೋಸ್ಟ್ ಮಾರ್ಕೆಟ್ ಸೆಲ್ಲರ್ ಸೈಡ್ ಐತಿ ಹಿಂಗೂ ಮಾಡ್ಬೋದು ಪ್ರೊಟೆಕ್ಷನ್ ಬಟ್ ನೀವು ಯಾವುದಾದ್ರೂ ಇಂಡಿಕೇಟರ್ಸ್ ಯೂಸ್ ಮಾಡ್ತಿದ್ರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾಡ್ತಿದ್ರೆ ಅದು ಇಟ್ ವಿಲ್ ಬಿ ಬೆಸ್ಟ್ ಟ್ರೇಡ್ ಮಾಡಿದ್ರೆ ಹುಷಾರ ನೋಡ್ರಿ ನಿಮ್ಮ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತು ಇವತ್ತು ಲೋ ಬಂತು ಅದು ಮಾರ್ಕೆಟ್ ಇಲ್ಲಿ ತನಕ ಬರ್ಬೋದು ಯಾಕಂದ್ರೆ 23,500 ಈಗ ಸಪೋರ್ಟ್ ಆ ಸಪೋರ್ಟ್ ತನಕ ಬರ್ಬೋದು ಅಂತ ಪ್ರಿಡಿಕ್ಷನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ